ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂಥ ಶ್ರೀ ಗುರುಕುಲ ಶಾಲೆಯಲ್ಲಿ ಜ್ಞಾನಸಿದ್ಧಿ ಹೋಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು. ಈ ಬಗ್ಗೆ ಪೋಷಕರಿಂದ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಗುರುಕುಲ್ ಶಾಲೆಯಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಅಂಗವಾಗಿ ಜ್ಞಾನಸಿದ್ಧಿ ಹೋಮ ಕಾರ್ಯಕ್ರಮವನ್ನ ಭಕ್ತಿ ಭಾವದಿಂದ ನಡೆಸಲಾಯಿತು. ಹೊಸ ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನ ಮಕ್ಕಳ ವಿದ್ಯಾಭ್ಯಾಸ ಸುಸೂತ್ರವಾಗಿ ನಡೆಯಲಿ ಹಾಗೂ ವಿದ್ಯಾರ್ಥಿಗಳು ಉತ್ತಮ ಜೀವನವನ್ನ ರೂಪಿಸಿಕೊಳ್ಳಲಿ ಎಂಬ ಆಶಯದೊಂದಿಗೆ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮವನ್ನ ನಡೆಸಲಾಯಿತು. ಮೊದಲನೇ ತರಗತಿಗೆ ಸೇರ್ಪಡೆಯಾಗುತ್ತಿರುವ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಶುಭವಾಗಲಿ ಎಂಬ ಉದ್ದೇಶದಿಂದ ಶಾಲೆಯ ಆಡಳಿತ ಮಂಡಳಿ ಈ ವಿನೂತನ ಕಾರ್ಯಕ್ರಮವನ್ನ ರೂಪಿಸಿದೆ. ಅನೇಕ ಪೋಷಕರು ಮಕ್ಕಳ ವಿದ್ಯಾಭ್ಯಾಸ ಆರಂಭಿಸುವ ಮೊದಲು ಪೂಜೆ ಹಾಗೂ ಹೋಮಗಳನ್ನ ನೆರವೇರಿಸಿ ಶುಭಾರಂಭ ಮಾಡಬೇಕು ಎಂಬ ನಂಬಿಕೆಯನ್ನ ಹೊಂದಿರುವ ಹಿನ್ನೆಲೆ ಶಾಲೆಯ ವತಿಯಿಂದ ಈ ಸಣ್ಣ ಪ್ರಯತ್ನ ಮಾಡಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿಯಾದ ರಶ್ಮಿ ಮಧು ಜೈನ್ ಅವರು ತಿಳಿಸಿದ್ದಾರೆ. ನಮಸ್ತೆ. ಈ ದಿನ ನಮ್ಮ ಒಂದು ಶ್ರೀ ಗುರುಕುಲ್ ಸಂಸ್ಥೆಯಲ್ಲಿ ಜ್ಞಾನಸಿದ್ಧಿ ಹೋಮನ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮೇಯ್ನಾಗಿ ಏನಂತಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ನಂತರವಾಗಿ ಏನು ಫಾರ್ಮಲ್ ಎಜುಕೇಷನ್ ಅಂತ ಹೇಳ್ತೀವಿ, ಈ ಒಂದು ಎಜುಕೇಷನ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಮಕ್ಕಳಿಗೂ ಮತ್ತು ಎಲ್ಲ ಪೋಷಕರಿಗೂ ಒಂದು ಒಳ್ಳೆಯದಾಗಲಿ ಮತ್ತು ನಮ್ಮ ಸಂಸ್ಥೆಗೆ ಒಂದು ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಒಂದು ರೀಸನ್ ಆಗಿ ಈ ಒಂದು ಜ್ಞಾನಸಿದ್ಧಿ ಹೋಮನ ನಾವು ಏರ್ಪಡಿಸಿದ್ದೀವಿ. ಸಾಮೂಹಿಕವಾಗಿ ಇದನ್ನು ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಆಸೆ ಇರುತ್ತೆ, ಒಂದು ಪ್ರಾಪರ್ ಎಜುಕೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆ ಪೂಜೆ ಮಾಡಿ ಅಥವಾ ಒಂದು ಹೋಮ ಮಾಡಿ ನಾವು ಮಗುನ ಶಾಲೆಗೆ ಕಳಿಸ್ಬೇಕು ಅಂತ. ಈ ಒಂದು ಪ್ರಯತ್ನದಲ್ಲಿ ಒಂದು ನಮ್ಮ ಶ್ರೀ ಗುರುಕುಲ್ ಸಂಸ್ಥೆಯಿಂದ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀವಿ. ಹೆಚ್ಚು ಕಮ್ಮಿ 150 ಜನ ಮಕ್ಕಳಿಗಿನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಇದು 3 ದಿವಸ ನಡೆಯುತ್ತೆ. ಈ ಒಂದು ನಿನ್ನೆ, ಇವತ್ತು ಮತ್ತು ನಾಳೆ ಈ 3 ದಿವಸನೂ ನಡೆದಿದೆ. ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ತೊಗೊಂಡಿರೋಂಥ ಮಕ್ಕಳಿಗೆ ಮತ್ತು ಪೋಷಕರಿಗೆ ಈ ಒಂದು ಪೂಜೆಯನ್ನು ನಾವು ಮಾಡಿಸ್ತಾ ಇದ್ದೀವಿ. ಇದರಿಂದ ಎಲ್ಲ ಒಂದು ದೋಷ ಪರಿಹಾರ ಆಗಿ ಮುಂದಿನ ಅವರ ಒಂದು ಎಜುಕೇಷನ್ನು ತುಂಬ ಚೆನ್ನಾಗಾಗಿ ಅವರು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಉದ್ದೇಶ ನಮ್ಮ ಒಂದು ಶ್ರೀ ಗುರುಕುಲ್ ಸಂಸ್ಥೆಯದಾಗಿದೆ. ನಿನ್ನೆ ವಿನಾಯಕನ ಬಗ್ಗೆ ಪೂಜೆ ಆಯಿತು. ಇವತ್ತು ಸರಸ್ವತಿ, ನಾಳೆ ಹಯಗ್ರೀವ ಪೂಜೆ. ಅಂದರೆ 3 ದಿವಸ ಕಾಲ ನಡೆಯುತ್ತೆ ಇದು. ಆ 3 ದಿವಸನೂ 50 ಪೇರೆಂಟ್ಸ್ ಅಂದರೆ ಮಕ್ಕಳ ಜೊತೆ ಪೇರೆಂಟ್ಸು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಗುರುಕುಲ ಉದ್ದೇಶ. 3 ದಿನಗಳ ಕಾಲ ಅಂದರೆ ಈ ಕಾರ್ಯಕ್ರಮ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ನಡೆದಿದೆ. ಪ್ರತಿದಿನ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಭಾಗವಹಿಸಿದ್ದು ಒಟ್ಟಾರೆ 150ಕ್ಕೂ ಹೆಚ್ಚು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಎಲ್ಲ ದೋಷಗಳು ನಿವಾರಣೆಯಾಗಲಿ, ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಲಿ ಹಾಗೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂಬ ಸಂಕಲ್ಪದೊಂದಿಗೆ ಈ ಹೋಮ ಹಾಗೂ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಮನುಷ್ಯ ಸ್ವಾಭಿಮಾನಿಯಾಗಿ ಬದುಕಬೇಕು ಎಂದಾದರೆ ವಿದ್ಯೆ ಅತ್ಯಂತ ಶ್ರೇಷ್ಠವಾದಂತಹ ಸಾಧನ. ಈ ವಿದ್ಯಾರ್ಜನೆಯ ಸಂದರ್ಭ ಎಂದು ಹೇಳಿದಾಗ ಮನುಷ್ಯನಿಗೆ ಜನಿಸಿ 8ನೇ ವರ್ಷದಿಂದ ಪ್ರಾರಂಭ ಎಂಬುದಾಗಿ ಹೇಳುತ್ತಾರೆ. ಅಂತಹ ವಿದ್ಯಾರ್ಜನೆ ಮಾಡುವ ಮಗು ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿಯೂ ಉತ್ತಮವಾದಂತಹ ಸಂಸ್ಕಾರಯುಕ್ತವಾದಂತಹ ಮಗುವಾಗಲಿ, ದೇಶದ ಸತ್ಪ್ರಜೆಯಾಗಲಿ ಎಂಬ ಸದುದ್ದೇಶದಿಂದ ಈ ಗುರುಕುಲ ಎನ್ನುವಂತಹ ವಿದ್ಯಾಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಸೇರಿ ಈ ವಿಶೇಷವಾದಂತಹ ಮಗುವಿನ ಅಭ್ಯುದಯನ್ನು ಬಯಸಿ ದೇವತಾ ಕೈಂಕರ್ಯಗಳನ್ನು, ಆರಾಧನೆಗಳನ್ನು ಮತ್ತು ಸ್ವತಃ ತಾವು ಗುರು ಗಣಪತಿ ಶಾರದಾ ಹೋಮಗಳನ್ನು ನೆರವೇರಿಸಿ ಅದನ್ನು ಮಾಡುವುದರ ಮುಖಾಂತರ ಇಲ್ಲಿ ಒಂದು ಆದರ್ಶವನ್ನು ಮೆರೆದಿದ್ದಾರೆ ಎಂದು ಹೇಳುವುದೇ ಅತ್ಯಂತ ಉತ್ತಮ ಎಂಬುದಾಗಿ ಅನಿಸುತ್ತದೆ.
ಕಾರ್ಯಕ್ರಮದ ವಿಶೇಷವಾಗಿ ಮೊದಲ ದಿನ ವಿನಾಯಕನ ಪೂಜೆ, ಎರಡನೇ ದಿನ ಸರಸ್ವತಿ ಪೂಜೆ ಹಾಗೂ ಮೂರನೇ ದಿನ ಹಯಗ್ರೀವ ಪೂಜೆ ಆಯೋಜಿಸಲಾಗಿತ್ತು. ವಿದ್ಯೆಯ ಅಧಿದೇವತೆಗಳ ಆರಾಧನೆಯ ಮೂಲಕ ಮಕ್ಕಳಲ್ಲಿ ಜ್ಞಾನ, ಬುದ್ಧಿವಂತಿಕೆ ಹಾಗೂ ಉತ್ತಮ ಸಂಸ್ಕಾರ ಬೆಳೆಸುವ ಆಶಯವನ್ನ ಸಂಸ್ಥೆ ಹೊಂದಿದೆ. ಒಂದು ಮಂಕುತಿಮ್ಮನ ಕಗ್ಗ ಇದೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ತತ್ವ ಹೊಸ ಯುಕ್ತಿ ಕೂಡಿರಲು ಧರ್ಮ, ಹೀಗೆ ಮುಂದುವರಿಯುತ್ತೆ. ಋಷಿವಾಕ್ಯದೊಡೆ ವಿಜ್ಞಾನ ಮೇಳವಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ ಅಂತ ಇದೆ. ಗುರುಕುಲ ಇವತ್ತು ಈ ಕಾಲಕ್ಕೆ, ಈಗಿನ ಕಾಲಕ್ಕೆ ಏನು ಎಜುಕೇಷನ್ ಬೇಕೋ ಅದ್ರ ಜೊತೆ ಕೂಡ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದೆ. ಇದರ ರೂವಾರಿಯಾದ ಶ್ರೀ ಮಧು ಜೈನ್ ಸರ್ ಅವರಿಗೆ ನಾವು ನಿಜವಾಗ್ಲೂ ಆಭಾರಿಯಾಗಿದ್ದೇವೆ. ಬಹಳ ಚೆನ್ನಾಗಿದೆ. ಮಕ್ಕಳು ಕೂಡ ಸಂಸ್ಕಾರ, ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ತಾರೆ. ನಮ್ಮ ಬಲ ಇರೋದೇ ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಬೇರುಗಳು ಇರೋದೇ ನಮ್ಮ ಸಂಸ್ಕೃತಿನಲ್ಲಿ. ಅದನ್ನು ನಾವು ಮಕ್ಕಳಿಗೆ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶ. ಜೊತೆಯಲ್ಲಿ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ ಅಂತ ನಾವಾದರೂ ಭಾವಿಸ್ತೇವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ಪುಣ್ಯ ಮಾಡಿದ್ದೀವಿ ಅನ್ಕೋಬೇಕು. ನನ್ನ ಮಗುನ ಈ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಈಗ ನೀವು ಒಂದು ಸಣ್ಣ ಎಕ್ಸಾಂಪಲ್ ನೋಡ್ಬೋದು. ಹೋಮ ಹವನಗಳನ್ನು ಯೂಶ್ವಲಿ ನಾವು ಕುಟುಂಬದ ಮಟ್ಟಿಗೆ ಮಾಡ್ಕೋತೀವಿ, ಕುಟುಂಬದ ಜನರೆಲ್ಲ ಚೆನ್ನಾಗಿರಲಿ ಅಂತೇಳಿ. ಬಟ್ ಇಲ್ಲಿ ಈ ಆಡಳಿತ ಮಂಡಳಿಯವರು, ಮಧು ಸರ್ ಆಗಿರ್ಬೋದು, ರಶ್ಮಿ ಮೇಡಮ್ ಆಗಿರ್ಬೋದು, ಅಥವಾ ನಮ್ಮ ರಾಹುಲ್ ಸರ್ ಆಗಿರ್ಬೋದು, ಅವರ ಯೋಚನಾ ಶಕ್ತಿ ಎಷ್ಟು ದೊಡ್ಡದಿದೆ ಅಂತಂದರೆ, ಇಡೀ ಮಕ್ಕಳನ್ನು, ಶಾಲೆಯ ಮಕ್ಕಳನ್ನು ಮತ್ತು ಮಕ್ಕಳ ಒಂದು ಕುಟುಂಬದವರನ್ನು ತನ್ನ ಕುಟುಂಬ ಅಂತ ಅಂದ್ಕೊಂಡು ಒಟ್ಟಾರೆಯಾಗಿ ಹೋಮ ಹವನಗಳನ್ನು ಮಾಡಿ ಅದರಲ್ಲಿ ಸಿಗುವಂಥ ಫಲ ಅವ್ರಿಗೂ ಸಿಗಲಿ ಅನ್ನೋ ಒಂದು ದೊಡ್ಡ ಮಟ್ಟದ ಯೋಚನೆ ಇದೆಯಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎರಡನೇದಾಗಿ ಹೇಳ್ಬೇಕಂತಂದರೆ, ಈಗಿನ ಕಾಲದ ಮಕ್ಕಳಿಗೆ ಈ ಹೋಮ ಹವನ ಇದರಿಂದ ಬರುವಂಥ ಪಾಸಿಟಿವ್ ಎನರ್ಜಿ ಇವೆಲ್ಲ ಗೊತ್ತೇ ಇರಲ್ಲ. ಬಟ್ ಈ ತರಹದ ಆಚರಣೆಗಳನ್ನ ಸಣ್ಣ ಸಣ್ಣ ಮಕ್ಕಳಲ್ಲೇ ಒಂದು ಎಕ್ಸ್ಪೀರಿಯೆನ್ಸ್ನ ಕೊಡೋದಾಗಿರ್ಬೋದು. ಬರೀ ಎಜುಕೇಷನ್ ಅಂದರೆ ಬರೀ ಓದೋದು ಅಥವಾ ಬುಕ್ಕಲ್ಲಿರೋದಲ್ಲ, ಒಂದು ಕಲ್ಚರಲ್ ಓವರಾಲ್ ಡೆವಲಪ್ಮೆಂಟ್ ಅಂತ ಏನಿದೆ, ಕಲ್ಚರಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಈಗ ಬೇಕಾಗಿರೋದೇ ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸು. ಸೊ ಈ ಥರದನ್ನು ಮಕ್ಕಳಲ್ಲಿ ಬೆಳೆಸೋವಂಥ ಇದೆಯಲ್ಲ, ಆ ಒಂದು ಯೋಚನಾ ಶಕ್ತಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇವತ್ತು 3 ದಿನ, ನಿನ್ನೆ, ಇವತ್ತು ಮತ್ತು ನಾಳೆ. ನಿನ್ನೆ ಬಂದು ಗಣಸಿದ್ಧಿ ಹೋಮ, ಇವತ್ತು ಸರಸ್ವತಿ ಪೂಜೆ, ನಾಳೆ ಹಯಗ್ರೀವ ಹೋಮ. ಸೊ ಈ 3 ದಿನ ನಾವೇನು ನಮ್ಮ ಶಾಲೆಯಲ್ಲಿ ಹೋಮವನ್ನು ಹಮ್ಮಿಕೊಂಡಿದ್ದೀವಿ, ಇದು ಭಾಳ ಮುಖ್ಯವಾಗಿ ಮಾಂಟೆಸರಿ 3ಯಿಂದ ಗ್ರೇಡ್ 1ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಅವರ ಇಡೀ ವರ್ಷದ ಅವರ ಒಂದು ವಿದ್ಯೆ, ಅವರ ಒಂದು ಎಜುಕೇಷನ್ ಏನಿದೆ ಅದು ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಹೋಮವನ್ನು 3 ದಿನ ಹಮ್ಮಿಕೊಂಡಿದ್ದೀವಿ. ಸೊ ಇದು ಬರೀ ಒಂದು ಸಂಸ್ಕಾರವನ್ನು ಕಲಿಸೋದು ಮಾತ್ರ ನಮ್ಮ ಗುರಿ ಆಗೋದಿಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಹೇಗೆ ಗುರುಗಳಿಗೆ, ಹಿರಿಯರಿಗೆ ಹೇಗೆ ಒಂದು ಗೌರವನ ಅರ್ಪಿಸಬೇಕು. ಬರೀ ತರಗತಿಯಲ್ಲಿ ಮಾತ್ರ ಇದಕ್ಕೆ ನಾವು ಟ್ರೈನಿಂಗನ್ನು ಕೊಡಲ್ಲ, ಬಟ್ ಪ್ರಾಕ್ಟಿಕಲ್ ಆಗಿ ಈ ಥರ ಹೋಮಗಳಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರಿಗೆ ಪ್ರಾಕ್ಟಿಕಲ್ ಆಗಿ ಈ ಥರದ್ರ ಬಗ್ಗೆ ಒಂದು ನಾಲೆಡ್ಜ್ ಸಿಗತ್ತೆ. ಸೊ ಹಾಗಾಗಿ ನಮ್ಮ ಒಂದು ಶಾಲೆಯ ಸಂಸ್ಥಾಪಕರಾದಂಥ ಶ್ರೀ ಮಧು ಜೈನ್ ಸರ್ ಅವರು, ಹಾಗೆ ಸೆಕ್ರೆಟ್ರಿ ಮೇಡಮ್ ಆದಂಥ ಶ್ರೀಮತಿ ರಶ್ಮಿ ಮಧು ಜೈನ್ ಮೇಡಮ್ ಮತ್ತು ಡೈರೆಕ್ಟರ್ ರಾಹುಲ್ ಎಂ ಬೆಳಗುಳಿ ಸರ್, ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಕೂಡ 3 ದಿನ ಈ ಒಂದು ಹೋಮದಲ್ಲಿ ಪಾಲ್ಗೊಂಡಿದ್ದಾರೆ. ಮಗು 8ನೇ ವರ್ಷ ಪ್ರವೇಶಿಸಿದ ಬಳಿಕ ವಿದ್ಯಾಭ್ಯಾಸದ ಪ್ರಾರಂಭ ಮಹತ್ವದ್ದೆಂದು ಪರಿಗಣಿಸಲಾಗುತ್ತಿದೆ. ಮಗು 8ನೇ ವರ್ಷ ಪ್ರವೇಶಿಸಿದ ಬಳಿಕ ವಿದ್ಯಾಭ್ಯಾಸದ ಪ್ರಾರಂಭ ಮಹತ್ವದ್ದೆಂದು ಪರಿಗಣಿಸಲಾಗುತ್ತದೆ. ವಿದ್ಯಾರ್ಥಿಗಳು ಬೌದ್ಧಿಕ, ಶೈಕ್ಷಣಿಕ ಹಾಗೂ ಶಾರೀರಿಕವಾಗಿ ಸದೃಢರಾಗಬೇಕು. ಜೊತೆಗೆ ಉತ್ತಮ ಸಂಸ್ಕಾರಯುತ ನಾಗರಿಕರಾಗಿ ದೇಶಕ್ಕೆ ಮಾದರಿಯಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ಗುರುಕುಲ್ ವಿದ್ಯಾಸಂಸ್ಥೆ ಈ ವಿಶೇಷ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದೆ. ಈ ಸಂದರ್ಭದಲ್ಲಿ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಶಿಕ್ಷಕ ವರ್ಗ, ಬೋಧಕೇತರ ವರ್ಗ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು.